ಅವ್ರು ಏನು ಕೆಲಸ ಮಾಡಬೇಕು ಅವನ್ನ ಮರೆತು ತಮ್ಮ ಸ್ವಾರ್ಥ ಹಿತಕ್ಕೋಸ್ಕರ ಸ್ವಾರ್ಥ ರಾಜಕಾರಣ ಮಾಡೋದ್ರಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ರೈತರು ರಸ್ತೆಗಿಳಿದು ರೈತರು ರಸ್ತೆ ಮೇಲೆ ಕುತ್ಕೊಂಡು ಇವತ್ತು ಮಠಾಧೀಶರು ರೈತರು ಎಲ್ಲರೂ ರೋಡ್ ಮೇಲೆ ಕುತ್ಕೊಂಡು ಹೋರಾಟ ಮಾಡುವಂತ ಪರಿಸ್ಥಿತಿ ನಮಗೂ ನಿಮಗೂ ಬಂದಿದೆ. ಈ ದೇಶದ ಬೆನ್ನೆಲುಬು ರೈತ ಅಂತ ನೀವು ಹೇಳ್ತೀರಿ, ಈ ದೇಶದ ಬೆನ್ನೆಲುಬು ರೈತ ಅಂತ ನೀವು ಹೇಳ್ತೀರಿ, ರೈತನ ಬೆನ್ನೆಲುಬನ್ನ ನೀವು ಮುರಿತಾ ಇದ್ದೀರಿ. ಇವತ್ತು ನೋಡ್ರಿ, ಯಾವುದ್ಯಾವುದಕ್ಕೂ ಹೋರಾಟ ಮಾಡ್ತಾರೆ, ಆದ್ರೆ ನೀರಿಗೋಸ್ಕರ ರೈತರ ಸೌಕರ್ಯಕ್ಕೋಸ್ಕರ ಹೋರಾಟ ಮಾಡುವಂತ ಪರಿಸ್ಥಿತಿ ಬರಬಾರ್ದು. ಬೇರೆ ಬೇರೆ ಕಡೆ ಒಂದೊಂದು ಕಂಪನಿಗಳು ಕೆಲವೊಂದು ತಮ್ಮ ತಮ್ಮ ಕಂಪನಿಗಳು ಕೆಲವೊಬ್ರು ಎಲ್ಲರೂ ಸಹಿತ ತಮ್ಮ ತಮ್ಮ ವಿಷಯದಲ್ಲಿ ತಾವು ಹೋರಾಟ ಮಾಡ್ತಾರೆ. ಆದ್ರೆ ರೈತರಿಗೋಸ್ಕರ ರಾಜಕೀಯ ಮುಖಂಡರು ಇರಬೇಕಾಗಿತ್ತು. ಆದ್ರೆ ಇವತ್ತು ರೈತರಿಗೋಸ್ಕರ ಯಾವ ರಾಜಕಾರಣಿಗಳು ಸಹಿತ ಇಲ್ಲ. ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ತಮ್ಮ ಸೋಹಿತಕ್ಕೋಸ್ಕರ ಸ್ವಾರ್ಥದ ರಾಜಕಾರಣ ಮಾಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರನೇ ಸಹಿತ ನಾವು ಇವತ್ತು ಈ ರೋಡ್ ಮೇಲೆ ಕುತ್ಕೊಂಡಿದ್ದೀವಿ. ಕೆಲವೊಂದು ಕಂಪನಿಗಳು ಹೇಳ್ತವೆ, ಆ ಕಂಪನಿಯಲ್ಲಿ ತಯಾರಾಗಂತ ವಸ್ತು ಆ ಕಂಪನಿಯವರು ನಿರ್ಧಾರ ಮಾಡ್ತಾರೆ. ಆದ್ರೆ ರೈತರು ಮಾತ್ರ ತಾವು ಏನೇನು ಬೆಳೆ ಬೆಳೆದಿರ್ತಾರೆ ಆ ಎಲ್ಲ ಬೆಳೆಗೂ ಸಹಿತ ರೈತರ ಬೆಲೆಯನ್ನು ಕಟ್ಟೋ ಹಾಗಿಲ್ಲ. ಇವತ್ತು ನೋಡಿ ಇಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಅಫಜಲ್ಪುರ ತಾಲೂಕಿನ ಪರಿಸ್ಥಿತಿ ನಾವು ಮೆಲುಕಾಡ್ಸೋದಾದ್ರೆ, ಇದೇ 2 ವರ್ಷಗಳ ಹಿಂದೆ ಶಿವಕುಮಾರ್ ನಾಟಿಕರ್ ನೇತೃತ್ವದಲ್ಲಿ ನಾವು ದೊಡ್ಡ ಹೋರಾಟವನ್ನ ಮಾಡಿದ್ವಿ. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹಿತ ಬೆಂಬಲವನ್ನ ಆ ಹೋರಾಟಕ್ಕೆ ನೀವು ಕೊಟ್ರಿ. 14-15 ದಿವಸ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರು. ಭೀಮಾ ನದಿಗೆ ನೀರು ಹರಿಸುವಂತೆ ಯಶಸ್ವಿ ಆದರೂ, ಆದ್ರೆ ಅದು ಬಹುಶಃ ಕ್ಷಣಿಕ ಮಾತ್ರ ಆಯಿತು. ಅದು ನಮಗೆ ಪರ್ಮನೆಂಟ್ ಆಗಬೇಕು. ನಮಗೆ ಸಿಗ್ತಕ್ಕಂಥ ಸೌಕರ್ಯ, ನಮಗೇನು ನಮ್ಮ ಹಕ್ಕಿನ ನೀರು ನಮಗೆ ಬಿಡಬೇಕು ಭೀಮಾ ನದಿಗೆ, ಅದು ಬಿಡ್ತಾ ಇಲ್ಲ. ಅವತ್ತು 14 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು, ಅದ್ರ ಸುಮಾರು ಈಗ ಬಹುತೇಕ ಕ್ಯಾನ್ಕೋಟಿಯವರೇ ಹೇಳ್ಬೇಕು, ಈ 3 ವರ್ಷ ಆಗ್ಲೂ ಬಂತು. ಶಾಸಕರನ್ನು ಕೂಡ ಶಾಸಕರಾಗಿ ಒಂದು ತಾಲೂಕಿನ ಹಿರಿಯ ಶಾಸಕರು ವಿಧಾನಸೌಧದಲ್ಲಿ ಅವ್ರ ಧ್ವನಿ ಎತ್ತಬೇಕು, ಎತ್ತಿ ಈ ನಮ್ಮ ತಾಲೂಕಿನ ನೀರಾವರಿ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು. ಅದು ಈಗ ನೀವೇ ಹೇಳ್ಬೇಕು. ನೀನೇನು ಹೇಳಿರಿ ಬಿಟ್ರಿ ಗೊತ್ತಿಲ್ಲ, ಬಂದು ಹೋಗ್ಯಾರ ಹೇಳಿದ್ರಿ. ಇವತ್ತೇನೋ ಬಹುತೇಕ 2 TMC ನೀರು ಬಿಟ್ಟರು ಕೂಡ ನಮಗನಷ್ಟು ಇಲ್ಲಿ 1 TMC ನೀರು ಕೂಡ ಬರೋಲ್ಲ. ಯಾಕಂದ್ರೆ ಹೋದ ಬಾರಿ 2024ರಲ್ಲಿ ಶಿವಕುಮಾರ್ ನಾಟಿಕರ್ ಅವರು ಬಹಳ ಒಂದು ಒಳ್ಳೆಯ ಹೋರಾಟ ಮಾಡಿ ಸುಮಾರು ಇದೇ ನಾರಾಯಣಪುರ ಡ್ಯಾಮ್ನಿಂದ 3 TMC ನೀರು ಬಿಟ್ಟಾಗ 1 TMC ನೀರು ಬಂದ್ಬಿಟ್ಟು, ಹೀಗಾಗಿ ಏನು ರೈತರ ಒಂದು ಕೂಗಿದೆ, ನಮ್ಮ ಸಮಸ್ಯೆ ಬರ್ತಕ್ಕಂಥ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸತಕ್ಕಂಥ ಕೆಲಸ ಶಾಸಕರು ಮಾಡಬೇಕು. ಈ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಯಾಕೆ ನಾವು ಈ ರೀತಿ ಹೆದರ್ತಾ ಇದ್ದೇವೆ, ಈ ತರ ತೊಂದರೆ ಆಗ್ತಾ ಇದೆ, ಅಥವಾ ಈಗ ಮೊನ್ನೆ ತಾನೇ ಮುಂಬೈನಲ್ಲಿ ಸಾಕಷ್ಟು ಮಳೆ ಆಯಿತು, ಪುಣಾದಲ್ಲೂ ಸಾಕಷ್ಟು ಮಳೆ ಆಯಿತು. ಆದ್ರೆ ಅಲ್ಲಿಂದು ಪರಿಸ್ಥಿತಿ ಏನದ, ಉಜಿನಿ ಡ್ಯಾಮ್ದಲ್ಲಿ ಎಷ್ಟು ನೀರು ನಿಂತು ಅಂತಕ್ಕಂಥದ್ದು ಒಂದು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಟ್ಲೀಸ್ಟ್ ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಮುಖಾಂತರ ಒಂದು ಕೆಲಸ ಕಾರ್ಯಗಳು ಮಾಡಬೇಕು. ಅದರ ಏನು ಇಂಥದ್ದು ಗೊತ್ತಿಲ್ಲ. ನಮ್ಮ ಈ ರಾಜ್ಯ ಸರ್ಕಾರ ರೈತರ ವಿರೋಧಿ ಸರ್ಕಾರ ಅಂತ ಅನಿಸ್ತದೆ. ಯಾಕಂದ್ರೆ ರೈತರು ಕಳೆದ ಬಾರಿ ಕೂಡ ಯಾವಾಗಲೂ ಕೂಡ ಸ್ಟ್ರೈಕ್ ಮಾಡಿದಾಗ ಈ ಸರ್ಕಾರ ಹೆಂಗಾಗ್ಯದಂದ್ರೆ ಲಾಠಿ ಮತ್ತು ಲೂಟಿ ಸರ್ಕಾರ ಆಗ್ಯದ. ನಾನೇನು ಇಲ್ಲಿ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಬಂದಿಲ್ಲ, ಆದ್ರೆ ರೈತರ ಒಂದು ಕಷ್ಟ ನೋವುಗಳು ಅರಿವನ್ನು ಮುಂದೆ ಇಟ್ಕೊಂಡು ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ರೈತರ ಕಷ್ಟವನ್ನು ಬಗೆಹರಿಸಕ್ಕೆ ಈ ಸರ್ಕಾರ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗ ನೋಡ್ಬೋದು ಹಲವಾರು ಬರೀ ಈಗ ಮೊನ್ನೆ ತಾನೇ ಮುಖ್ಯಮಂತ್ರಿಯವರು ಬಂದಾಗ ಕೂಡ ನಾವೆಲ್ಲ ಪಕ್ಷದ ವತಿಯಿಂದ ಕೂಡ ನಾವು ಆಗ್ರಹ ಮಾಡಿದ್ದೀವಿ.
ಬರ ಘೋಷಿತ ಮಾಡಬೇಕು. ಯಾಕಂದ್ರೆ ಸಾಕಷ್ಟು ಬೆಳೆ ಹಾನಿಯಾಗಿದೆ ನಮ್ಮ ಹತ್ರ. ಅದು ಏನ್ ಮಾಡ್ತೀರಿ ಈಗಲೇ ತಕ್ಷಣ ಹೇಳ್ರಿ, 1 ಲಕ್ಷ ಮಾಡ್ತೀರಿ ಅಥವಾ 50,000 ಮಾಡ್ತೀರಿ ಅಂತಕ್ಕಂಥದ್ದು ನಾವು ಕೂಡ ಬಹಳಷ್ಟು ಒತ್ತಡ ಹೇಳಿ ಸಾಲ ಮನ್ನಾ ಮಾಡಕ್ಕೆ. ಆದರೂ ಕೂಡ ಅವರು ಏನೋ ಸಮಾಲೋಚನೆ ಮಾಡಿ ಹೇಳ್ತೀನಿ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಇನ್ನು ಮುಂದೆ ಕಾಯ್ದು ನೋಡೋಣ. ರೈತರ ಸಮಸ್ಯೆ ಬಗೆಹರಿಸಕ್ಕೆ ಸರ್ಕಾರದಿಂದ ಆಗ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ಯಾವತ್ತೂ ಸಿದ್ಧ. ನಿಮ್ಮ ಜೊತೆ ಸದಾ ನಾನು ಶಿವಕುಮಾರ್ ನಾಟಿಕರ್ ಅವರು ಸದಾ ನಿಮ್ಮ ಜೊತೆಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುತೇಕ ಇವತ್ತು ಏನೋ ನೀರು ಬಿಡ ಲಕ್ಷಣ ಅದ. ನಿನ್ನೆ ನಡೆದು ಮಳೆ ಬರೋ ಲಕ್ಷಣ ಕಂಡ್ಯವ, ಆದರೂ ಕೂಡ ಕಬ್ಬು ಒಣಗ್ತಾ ಇದೆ. ಆದ್ರೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ, ಮಳೆ ನಮ್ಮ ಭಾಗಕ್ಕೆ ಮಳೆ ಆಗಲಿ, ರೈತರ ಕಷ್ಟ ಎಲ್ಲ ಬಗೆಯರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ನಾನು ಕೂಡ ಯಾವತ್ತೂ ಸದಾ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿರ್ತೀನಿ. ಬರೀ ರೈತರ ಹೋರಾಟ ಅಷ್ಟೇ ಅಲ್ಲ, ಏನಾದರೂ ತಮ್ಮ ಕಷ್ಟ ಇದ್ರೆ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಬಹಳ ಆತ್ಮೀಯವಾಗಿ ಇನ್ನೊಂದು ಕಡೆಗೆ ಸಾಲ ಮನ್ನಾದ ವಿಚಾರವನ್ನ ರಾಜ್ಯ ಮಟ್ಟದ ಒಂದು ತೀರ್ಮಾನಗಳಾಗುವಂಥದ್ದು ಒಂದು ಕಡೆಗೆ. ಅತ್ಯಂತ ಗಂಭೀರವಾದಂತ ವಿಷಯ ಏನಂದ್ರೆ ಭೀಮಾ ನದಿಗೆ ನೀರು ಹರಿಸಬೇಕಾದಂಥದ್ದು ಗಂಭೀರವಾದಂತ ವಿಷಯ. ಯಾಕೆ ಭೀಮಾ ನದಿಗೆ ನೀರನ್ನ ಹರಿಸುವುದು ಗಂಭೀರವಾದ ವಿಚಾರ ಅಂದ್ರೆ ಅದು ನೇರವಾಗಿ ಅಫ್ಜಲ್ಪುರಕ್ಕೆ ಸಂಬಂಧಪಟ್ಟಿರುವಂತದ್ದು ಅನ್ನುವಂತ ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ. ಹಾಗಾದ್ರೆ ಅಫ್ಜಲ್ಪುರದಲ್ಲಿ ಅಷ್ಟೇ ಭೀಮಾ ನದಿ ಹರಿಯಲ್ಲ, ಇಂಡಿ, ಸಿಂದಗಿ, ಜೇವರ್ಗಿ, ಶಾಪೂರು, ಚಿತ್ತಾಪುರ ಆ ಭಾಗದಲ್ಲಿ ಹರಿಯುತ್ತದೆ ಅಂತ ಅನ್ಬೋದು. ಮೊದಲನೇದಾಗಿ ಹೇಳಕ್ಕೆ ಬಯಸ್ತೇನೆ, ಹಿಂದೆ ಹಲವಾರು ಸಾರಿ ಹೋರಾಟದಲ್ಲಿ ಹಲವಾರು ಸಾರಿ ಇದನ್ನ ಪ್ರಸ್ತಾಪವನ್ನ ಮಾಡಿದ್ದೇನೆ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಏನಾದರೂ ಬಂದ್ರೆ 100ಕ್ಕೆ 70ರಷ್ಟು ಬಳಕೆ ಆಗೋದು ಅದು ಅಫ್ಜಲ್ಪುರ್ ಮತಕ್ಷೇತ್ರಕ್ಕೆ. ಯಾಕೆ ಅಂದ್ರೆ ಭೀಮಾ ನದಿಯ ಬಲದಂಡೆಯಲ್ಲಿರ್ತಕ್ಕಂಥ ಇವತ್ತು ಚಡಚಣ ತಾಲೂಕಾಗಿರ್ಬೋದು, ಇಂಡಿ ತಾಲೂಕಾಗಿರ್ಬೋದು, ಅಲ್ಮೇಲ್ ಆಗಿರ್ಬೋದು, ಈ ಕಡೆ ಜೇವರ್ಗಿ ಆಗಿರ್ಬೋದು, ಶಾಪುರ ಆಗಿರ್ಬೋದು, ಆ ಕಡೆ ಎಲ್ಲ ಕೂಡ ಕೆನಾಲ್ ಇದೆ. ಕೆನಾಲ್ನಿಂದ ಅವರು 90% ಬದುಕ್ತಾರೆ. ಅವರಿಗೆ ಅಂತರ್ಜಲ ಮಟ್ಟವನ್ನ ಹೆಚ್ಚಾಗ್ತದೆ. ಅವರಿಗೆ ನೀರು ಸಿಗೋದ್ರಾಗ ಏನೂ ತೊಂದರೆ ಇಲ್ಲ. ಕೆಳಗೆ ಯಾರ್ಯಾರವರು ಪ್ರಮುಖವಾಗಿ ನೀರು ಯಾರು ಬಳಕೆ ಮಾಡ್ಕೋತೀವಿ ಅಂದ್ರೆ ಅದು ಅಫ್ಜಲ್ಪುರದವರು 130-40 ಕಿಲೋಮೀಟರ್ ಕತ್ತಿ ಸಂಘ ಸಚ್ಕೀರದಿಂದ ಕತ್ತಿ ಸಂಘಾವಿ ಕಳಿಸಿದವರಿಗೆ ಪ್ರಮುಖವಾಗಿ ನೀರು ಬೇಕಾಗಿರುವಂತದ್ದು ಅಫ್ಜಲ್ಪುರದವರಿಗೆ ನೀವು ನಮೂದನೆಯನ್ನ ಮಾಡಿದಿರಿ. ಅಫ್ಜಲ್ಪುರ್ ತಾಲೂಕು 1ರಲ್ಲೇ 70,000 ಎಕರೆ ಕಬ್ಬನ್ನ ಇವತ್ತು ನಾಟಿ ಮಾಡಿರುವಂತದ್ದು. ಈಗ ಕಬ್ಬಿರ್ತಕ್ಕಂಥದ್ದು 70,000 ಎಕರೆ. ಸರಾಸರಿ ಒಂದು ಎಕರೆಗೆ 30 ಟನ್ ಹಿಡಿದ್ರು 21 ಲಕ್ಷ ಟನ್ ಕಬ್ಬನ್ನ ಅಫ್ಜಲ್ಪುರದಲ್ಲಿ ನಾವು ನಾಳೆಗೆ ನಮ್ಮ ಕೈಗೆ ಬರ್ತಕ್ಕಂಥ ಬೆಳೆ ಆಗಿದೆ. ಇವತ್ತು ನಾವು ಯೋಚನೆಯನ್ನ ಮಾಡಬೇಕಾಗಿದೆ. 21 ಲಕ್ಷ ಟನ್ ಕಬ್ಬನ್ನ ಸರಾಸರಿ 3,000 ರೂಪಾಯಿ ಹಿಡಿದ್ರೆ 600 ಕೋಟಿಯಷ್ಟು ಆಗ್ತದೆ. 600 ಕೋಟಿಯಷ್ಟು. ಹೋದ ಸಾರಿ 2024ಕ್ಕೆ ಹೋರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ, ಉಪವಾಸ ಕೊಟ್ಟಂತ ಸಂದರ್ಭದಲ್ಲಿ 7 ಲಕ್ಷ ಟನ್ ಕಬ್ಬನ್ನ ಒಣಗಿ ಹೋಯಿತು ಅಫ್ಜಲ್ಪುರದಲ್ಲಿ. ಯಾರೂ ಕೂಡ ಗಂಭೀರವಾಗಿ ಆಲೋಚನೆಯನ್ನ ಮಾಡಲಿಲ್ಲ. ಹೋರಾಟ ಮಾಡಿದ್ವಿ. ಆ ಹೋರಾಟದಿಂದ ರೈತರನ್ನು ಉಳಿಸ್ಕೊಳ್ಳಕ್ಕಾಗಲಿಲ್ಲ. ಕಾಟಾಚಾರಕ್ಕೆ ಒಂದಿಷ್ಟು ನೀರು ಬಂದು ಅದು ಮುಗಿದೋಯ್ತು. ಎಲ್ಲಿ ನಮಗೆ ಶಾಶ್ವತವಾದಂತ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ ಅನ್ನೋದನ್ನ ಇಲ್ಲಿ ಹೋರಾಟಗಾರರಾದಂಥವ್ರು, ಇಲ್ಲಿ ಪ್ರಗತಿಪರ ರೈತರಾದಂಥವ್ರು, ನಿತಿನ್ ಗುತ್ತೇದಾರರು, ಭವಿಷ್ಯದ ಯುವ ನಾಯಕರಾಗಿರುವಂತವ್ರು ನಾವೆಲ್ಲರೂ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕಾಗಿದೆ. ಬರೇ ನಾವು ಆಲಿಮಟ್ಟಿ, ನಾರಾಯಣಪುರ ಕಡೆಗೆ ಬಟ್ಟು ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಡ ಹಾಕಿದಾಗ, ಹೋರಾಟ ಮಾಡಿದಾಗ, ನಮ್ಮ ಧ್ವನಿ ಹೆಚ್ಚಾದಾಗ ಒಂದಿಷ್ಟು ನೀರನ್ನ ಬಿಟ್ಟು ಕೈ ತೊಳ್ಕೊಳ್ಳುವಂತ ವಿಚಾರ ಅದು ಒಂದು ಕಡೆಗೆ. ನಮ್ಮ ಹಕ್ಕೆಲ್ಲಿದೆ? ನಾವು ಇವತ್ತು 2026ನೇ ಸಾಲಿನಲ್ಲಿ ಬದುಕ್ತಾ ಇದ್ದೀವಿ. 1976ರಲ್ಲಿ ಬಚಾವತ್ತು ತೀರ್ಪು, ಗೆಜೆಟ್ ನೋಟಿಫಿಕೇಶನ್ ಆಯಿತು. ಇವತ್ತಿಗೆ 50 ವರ್ಷಗಳ ಕಾಲ ಆಯಿತು. ನಾವು 15 TMC ನೀರನ್ನ ಕರ್ನಾಟಕದವರು ಬಳಕೆ ಮಾಡಲಿಕ್ಕೆ ಅವಕಾಶವನ್ನ ಇದೆ. ಆದ್ರೆ ಇವತ್ತು ಎಷ್ಟು ಬಳಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ 5ರಿಂದ 7 TMC ನೀರನ್ನು ಕೂಡ ಇವತ್ತು ಬಳಕೆ ಮಾಡ್ಕೊಳಕ್ಕಾಗಿಲ್ಲ.
ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ಇದೇ ಮಹಾರಾಷ್ಟ್ರದವರು 1976ಕ್ಕೆ ಗೆಜೆಟ್ ಏನಾಯಿತು, ಬಚಾವ ತೀರ್ಪಿನ ಗೆಜೆಟ್ ಏನಾಯಿತು. ಆದ ನಂತರ 1983ರಲ್ಲಿ ಆ ಉಜನಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿಕೊಂಡು ಅವರು 117 TMC ಕೆಪಾಸಿಟಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿಕೊಂಡು ಸಂಪೂರ್ಣ ನೀರನ್ನ ಬಳಕೆ ಮಾಡಿಕೊಳ್ಳುವಂತ ಕೆಲಸವನ್ನ 80ರ ದಶಕದಲ್ಲಿ ಮಹಾರಾಷ್ಟ್ರದಲ್ಲಿ ಈ ಭೀಮಾ ನದಿ ತಮ್ಮ ಹಕ್ಕಿನ ನೀರನ್ನ ಬಳಕೆ ಮಾಡಿಕೊಂಡು ಇವತ್ತು ನಮಗೆ ಬಳಕೆ ಮಾಡ್ಕೊಳಕ್ ಆಗ್ತಾ ಇದೆ. ಏನಂದ್ರೆ ಯಾವುದೇ ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ನಾವೊಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡುವಂತದ್ದಲ್ಲ. ಕಾಲಾನುಕ್ರಮದಲ್ಲಿ ಯಾರ್ಯಾರು ಅಧಿಕಾರದಲ್ಲಿ ಇದ್ರು, ಅವರು ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, MP ಗಳಾಗಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ಬೋದು, ಗಂಭೀರವಾಗಿ ವಿಧಾನಸೌಧದಲ್ಲಿ ಯಾರು ಗಟ್ಟಿಯಾದ ಧ್ವನಿಯನ್ನ ಒಗ್ಗಟ್ಟಿನಿಂದ ಭೀಮಾ ತೀರದ ಭಾಗದ ಜನಪ್ರತಿನಿಧಿಗಳು, ಸರ್ಕಾರದ ಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಧ್ವನಿ ಎತ್ತಿಲ್ಲ. ಇದೇ ಈ ರೈತರ ಭಾಗಕ್ಕೆ ಈ ಭೀಮಾ ತೀರದ ರೈತರಿಗೆ ಮಾಡಿರುವಂತ ಬಹುದೊಡ್ಡ ಅನ್ಯಾಯಗಳು ಯಾರು ಮಾಡಿದ್ದಾರೆ ಅಂದ್ರೆ, ಒಂದು ಕಡೆಗೆ ನಾವು ಕರ್ನಾಟಕ ಸರ್ಕಾರವನ್ನು ದೂಷಿಸ್ತೀವಿ, ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರವನ್ನು ದೂಷಿಸ್ತೀವಿ. ಆದ್ರೆ ನಮ್ಮಿಂದ ಕಳ್ಕೊಂಡು ವಿಧಾನಸೌಧಕ್ಕೆ ಯಾರು ಹೋದ್ರಲ್ಲ, ಅವರು ಯಾರು ಕೂಡ ಗಟ್ಟಿಯಾಗಿ ಭೀಮಾ ನದಿಯ ನಮ್ಮ ಹಕ್ಕಿನ ನೀರಿಗಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿ ಧ್ವನಿ ಎತ್ತುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಕೈತಿರಿಸ್ತಕ್ಕಂಥ ಪ್ರಾಮಾಣಿಕತ ಪ್ರಯತ್ನವನ್ನ ನಡೀಲೇ ಇಲ್ಲ. ಅದಕ್ಕೆ ಇವತ್ತು ಭೀಮಾ ನದಿಯ ವಿಚಾರದಲ್ಲಿ, ಭೀಮಾ ನದಿ ನೀರಿನ ವಿಚಾರದಲ್ಲಿ ರೈತರಿಗೆ ಪ್ರತಿ ವರ್ಷ ಇವತ್ತು ನೋಡಿ ಮಳೆ ಈ ಭಾಗದ ಈ ಸಾತಿಗೆ ಜೂನ್ನಲ್ಲಿ ಮಳೆ ಬರಲಿಲ್ಲ ಅಂತೇಳಿ ಅಷ್ಟೇ ಸಮಸ್ಯೆ ಅಲ್ಲ, ಮಾರ್ಚ್ನಿಂದ ನಮಗೆ ಟ್ರಬಲ್ ಸ್ಟಾರ್ಟ್ ಆಗ್ತದೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮಳೆವರೆಗೆ ಬರೋವರೆಗೂ ಕೂಡ ಭೀಮಾ ನದಿ ನೀರನ್ನ ಖಾಲಿ ಆಗ್ತಾನೆ ಇರ್ತದೆ. ಮತ್ತು ಪರಿಪೂರ್ಣವಾಗಿ ರೈತರಿಗೆ, ಕಬ್ಬುಗಳಿಗೆ ಬೆಳೆಯನ್ನ ಬೆಳಿಲಿಕ್ಕೆ ನೀರು ಸಮರ್ಪಕವಾಗಿ ಸಿಗಲಾರ ಸಲುವಾಗಿ ಇಳುವರಿಯಲ್ಲಿ ಕಡಿಮೆ ಆಗ್ತದೆ. ಒಂದು ಎಕರೆಕ್ಕೆ 30-40 ಟನ್ ಆಗಬೇಕಾಗಿರುವಂತ ಕಬ್ಬನ್ನ 15-20 ಟನ್ ಪರ್ ಎಕರೆಗೆ ಆಗ್ತದೆ. ಅದು ನೀರಿನ ಕೊರತೆಯಿಂದ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆ. ಹೌದು, ನಾವು ನೀರನ್ನ ಮಹಾರಾಷ್ಟ್ರದಿಂದಲೇ ಯಾಕೆ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನ ನಾನು ಹೋದ ಸಾರಿ ಬಹಳ ಗಂಭೀರವಾದಂತ ಪ್ರಯತ್ನಗಳನ್ನ ಯಜ್ಞಪುರದಲ್ಲಿ ಇಲ್ಲಿ ಕುತ್ತಂತ ಎಲ್ಲ ನಮ್ಮ ಚಿರುಮುತ್ತೆ ಅವರು ಹಿಡ್ಕೊಂಡು ಎಲ್ಲ ಈ ರಾಜ್ಯ ಸರ್ಕಾರ ಗಂಭೀರವಾಗಿ ಮಹಾರಾಷ್ಟ್ರದ ಮೇಲೆ ಒತ್ತಡ ಹಾಕಲಿಕ್ಕೆ ತಯಾರಿಲ್ಲ. ನಾನು ಒಂದು ಉಲ್ಲೇಖವನ್ನ ಮಾಡ್ತೇನೆ. 2 ಸಾರಿ ನಾನು ಪ್ರಯತ್ನವನ್ನ ಮಾಡಿ ಡಾಕ್ಟರ್ ಸಾಬಣ್ಣ ತಳವಾರ್ ಅಂತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರ ಮೇಲೆ ವೈಯಕ್ತಿಕವಾದಂತ ಒತ್ತಡವನ್ನ ಹಾಕಿ 2 ಸಾರಿ ಧ್ವನಿಯನ್ನ ವಿಧಾನ ಪರಿಷತ್ತಿನಲ್ಲಿ ಎತ್ತಿಸಿದೆ. ಅವತ್ತು ಇವತ್ತಿನ CM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಮತ್ತು ಜಲ ಸಂಪನ್ಮೂಲ ಸಚಿವರಾಗಿದ್ರು. ಅವರು 2 ಸಾರಿ, ನೀವು ವಿಡಿಯೋಗಳನ್ನು ಕೂಡ ನೀವು ನೋಡಿರ್ತೀರಿ, 2 ಸಾರಿ ಏನ್ ಹೇಳ್ತಾರಂದ್ರೆ, ಮಹಾರಾಷ್ಟ್ರಕ್ಕೆ ನಮ್ಮ ತಂಡನ ರಚನೆ ಮಾಡಿ ಕಳಿಸಿ ಅಲ್ಲಿ ವಾಸ್ತವವಾದಂತಹ ಒಂದು ರಿಪೋರ್ಟ್ ಅನ್ನ ತರಿಸ್ಕೊಡ್ತೀವಿ ಅಂತ ಹೇಳಿ ಅವತ್ತು ವಿಧಾನ ಪರಿಷತ್ತಿನಲ್ಲಿ ಮಾತು ಕೊಟ್ಟಂತ ಸಚಿವರು ಇವತ್ತಿಗೂ ಅದನ್ನು ನಡ್ಕೊಳ್ಳಿಲ್ಲ. 1 ಸಾರಿ ಬೆಂಗಳೂರು ಅಧಿವೇಶನದಲ್ಲಿ, ಇನ್ನೊಂದು ಸಾರಿ ಬೆಳಗಾವಿ ಅಧಿವೇಶನದಲ್ಲಿ, 2ನೇ ಸಾರಿಗೆ ಹೇಳ್ತಾರೆ, ನಾನು ಖಂಡಿತವಾಗಿ ಭೀಮಾ ನದಿ ಬಗ್ಗೆ, ರೈತರ ಬಗ್ಗೆ, ಆ ಭಾಗದ ಜನರ ಬಗ್ಗೆ ಗೌರವ ಇದೆ, ನಾನು ಈ ಸಾರ್ತಿಗೆ ತಂಡ ಕಳಿಸ್ತೀನಿ, ಕಳಿಸಿ ರಿಪೋರ್ಟ್ ತರಿಸ್ಕೊಂಡು ನಮ್ಮ ಹಕ್ಕಿನ ನೀರು ಪಡೆಯಮ್ಮು ಅಂತ ಹೇಳಿ ಇದೇ DK ಶಿವಕುಮಾರ್ ಅವರು ವಿಧಾನ ಪರಿಷತ್ತಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ಟು ಇವತ್ತಿಗೂ ಒಂದು ತಂಡನ್ನ ಕಳಿಸಲಿಲ್ಲ. ಇಲ್ಲಿರ್ತಕ್ಕಂಥ ಮುಖಂಡರಿಗೆ ಹೇಳಿಕೆ ಬಯಸ್ತೇನೆ, ಯಾಕೆ ತಂಡನ್ನ ಕಳಿಸ್ಬೇಕು? ನೇರವಾಗಿ ಮಹಾರಾಷ್ಟ್ರದ ಮೇಲೆ ನಾವು ಒತ್ತಡ ಹಾಕಬಹುದಲ್ಲ. ಇಲ್ಲ, ಅವ್ರೇನ್ ಹೇಳ್ತಾರೆ, ನಿಮ್ಮ ಪಾಲಿನ ನೀರು ಬಿಟ್ಟಿವಿ ಅಂತ ಹೇಳ್ತಾರೆ. ಹೋದ ಸಾರಿ ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ಹೋದ ಸಾರಿ 2025 ಏನಿತ್ತು, ಹೋದ ಸಾರಿ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದ ಭೀಮಾ ನದಿಯಲ್ಲಿ ನೀರು ಫ್ಲೋ ಆಗಿದೆ. ಎಷ್ಟಾಗಿತ್ತು ಅಂದ್ರೆ, ನಾವು 462 TMC ನೀರನ್ನ ಭೀಮಾ ಮೇನ್ ಸ್ಟ್ರೀಮ್ ಅಲ್ಲಿ ಫ್ಲೋ ಆಗಿತ್ತು. ನಾವು ಹೋಗಿ ಕೃಷ್ಣಾ ನದಿಗೆ ಭೀಮಾ ಸೇರ್ಬೇಕಲ್ಲ, 462 TMC ನೀರನ್ನ ಫ್ಲೋ ಆಗಿತ್ತು. ಆದ್ರೆ ಇವತ್ತಿಗೂ ಮಹಾರಾಷ್ಟ್ರದಿಂದ ಒಂದು ಹನಿ ಈ ವರ್ಷ ಬಂದಿಲ್ಲಲ್ಲ. ನಾವು ಈಗ ನಮ್ಮ ಹಕ್ಕನ್ನ ಗಟ್ಟಿಯಾಗಿ ಕೇಳಕ್ಕೆ ಭಾರಿ ಅವಕಾಶ ಇದೆ. ನಾನು ಹೋದ ಸಾರಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು
ಬಿಜಾಪುರ, ಕಲಬುರಗಿ, ಯಾದಗಿರಿ, ಭೀಮಾ ನದಿಯ ದಡ ಎಡ ಮತ್ತು ಬಲ ದಂಡೆಯಲ್ಲಿರ್ತಕ್ಕಂಥ ಶಾಸಕರುಗಳಿಗೂ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಖುದ್ದು ಭೇಟಿಯಾಗಿ ಪತ್ರ ಕೊಟ್ಟು 3 ಪೇಜಿನ ಪತ್ರವನ್ನು ಕೊಟ್ಟು ಹೇಳಿದ್ದೇನೆ ಅವರಿಗೆ, ನೀವು ಒಬ್ಬರೊಬ್ಬರು ಧ್ವನಿ ಎತ್ತರಕ್ಕೆ ಹೋಗಬೇಡಿ, ಇಲ್ಲಿ ಪಕ್ಷ ಅಡ್ಡ ತರಬೇಡಿ. ಇವತ್ತು ನಿಮ್ಮ ಅಧಿಕಾರದಾಗಿರ್ಬೋದು, ಇನ್ನೊಂದನ್ನ ಪಕ್ಷ ಇನ್ನೊಂದು ಅಧಿಕಾರದಾಗಿರ್ಬೋದು, ಇನ್ನೊಬ್ಬರ ಅಧಿಕಾರದಾಗಿರ್ಬೋದು, ಅದು ಇಲ್ಲಿ ಪ್ರಶ್ನೆ ಅಲ್ಲ. ಭೀಮಾ ತೀರದ ರೈತರ ಜೀವದ ಪ್ರಶ್ನೆ, ರೈತರ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ. ಕಾವೇರಿ ಅನ್ಯಾಯ ಆದಾಗ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಹಂಗ ಧ್ವನಿ ಎತ್ತಾರೆ, ನೀವು ಹಂಗೇನೆ ಧ್ವನಿ ಎತ್ತಬೇಕು ಅಂತ ಹೇಳಿ ವಿಧಾನ ಪರಿಷತ್ತು, ವಿಧಾನ ಸಭೆ ಎಲ್ಲ ಸದಸ್ಯರಿಗೆ ನಾನು ಪತ್ರವನ್ನ ಕೊಟ್ಟೆ. ಪತ್ರವನ್ನ ಕೊಟ್ಟಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಚರ್ಚೆಗೆ ಬರಬೇಕಾಗಿತ್ತು. ನೋಡಿ ರೈತರು, ಎಷ್ಟು ಗಂಭೀರವಾದಂತ ವಿಷಯ ಇದೆ ಅಂದ್ರೆ, ನಾನು ಹೋಗಿ ಪತ್ರವನ್ನ ಕೊಟ್ಟಾಗ ಎಲ್ಲ ಶಾಸಕರುಗಳು, ಚೌಕು ಮನಗುಳಿ ಅವರಾಗಿರ್ಬೋದು, ಅಲ್ಲಿ ಕಟ್ಟದಗೊಂಡವರಾಗಿರ್ಬೋದು, ಯಶವಂತಗೌಡರಾಗಿರ್ಬೋದು, ಅಜಯ್ ಸಿಂಗ್ ಅವರಾಗಿರ್ಬೋದು, ಅಲ್ಲಂ ಪ್ರಭು ಪಾಟೀಲ್ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಮತ್ತು ನಮ್ಮ ಶಾರದಾ ಕುಂಕುರ ಆಗಿರ್ಬೋದು, ಎಲ್ಲ ಶಾಸಕರುಗಳನ್ನ ಪತ್ರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಯಾರೂ ಕೂಡ, ನಾನು ಹೇಳಿದ್ದೆ ಭೀಮಾ ನದಿಯ ಇಡೀ ಇತಿಹಾಸವನ್ನ ನಿಮಗೆ ಒಂದು 25 ಪೇಜಿನ ಡ್ರಾಫ್ಟಿಂಗ್ ಮಾಡಿಕೊಡ್ತೇವೆ. 1 ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಏನು ಅನ್ಯಾಯ ಆಗಿದೆ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಆಗಲಿ, ಕರ್ನಾಟಕ ರಾಜ್ಯದ ಜನಕ್ಕೆ ಮನವರಿಕೆ ಆದಾಗ ಮಾತ್ರ ಇದಕ್ಕೆ ಏನಾದರೂ ನ್ಯಾಯವನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂದಾಗ ಎಂತ ಕುತಂತ್ರವನ್ನ ನಡೆಯಿತು ಅಂದ್ರೆ, ನಾನು ಇವತ್ತು ರಾಜಕಾರಣದಲ್ಲಿ ಹೆಸರನ್ನ ಹೇಳಿಕೊಂಡು ಹೋದ್ರೆ ಅವನ ಅಪೋಸಿಷನ್ ಪಾರ್ಟಿಯಲ್ಲಿದ್ದ ಅವನು ಟೀಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮಾತನಾಡ್ತಾರೆ, ಹೆಸರನ್ನ ಹೇಳಕ್ ಹೋಗಲ್ಲ. ಆಡಳಿತಾರೂಢ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಯಾವುದೇ ಕಾರಣಕ್ಕೆ ವಿಧಾನಸಭೆಯಲ್ಲಿ ಇದರ ಚರ್ಚೆಗೆ ಬರಬಾರದು, ಇದು ನಮ್ಮ ಸರ್ಕಾರಕ್ಕೆ ವಿರುದ್ಧವಾಗ್ತದೆ ಅಂತ ಹೇಳಿ ಅವತ್ತು ವಿಧಾನಸಭೆಯಲ್ಲಿ ಚರ್ಚೆಗೆ ಅಧಿವೇಶನದಲ್ಲಿ ತರಲಿಲ್ಲ. ಇದು ಇಂಥ ನಡೀತಕ್ಕಂಥ ಅನ್ಯಾಯ. ಇನ್ನೊಂದು ಕಡೆಗೆ ವಿಧಾನ ಪರಿಷತ್ತಿನ ಸದಸ್ಯರು ಇವತ್ತು ಬಿಜಿ ಪಾಟೀಲ್ರಾಗಿರ್ಬೋದು, ನಮೋಶಿ ಸಾಹೇಬ್ರಾಗಿರ್ಬೋದು, ಇವತ್ತು ಸುನೀಲ್ ವಲ್ಲಾಪುರ್ ಅವರಾಗಿರ್ಬೋದು, ಸಾಗಣ್ಣ ತಳವಾರ್ ಆಗಿರ್ಬೋದು, ಚಿತ್ತಣ್ಣ ಕಮತ್ನೂರಾಗಿರ್ಬೋದು, ಇಂಥ 5-6 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನ ಮನವಿ ಮಾಡಿದಾಗ ನಮ್ಮ ಸಮಾಜದವರೇ ಒಬ್ಬ MLC ಏನ್ ಮಾಡಿದ್ರೆ, ಇದೆಲ್ಲ ನಾ ಮಾಡ್ತೀನಿ ಅಂತ ಹೇಳಿ ಒತ್ತು ಮಂದಿದ್ರು ಒಬ್ಬರ ಮೇಲೆ ಸಹಿ ಮಾಡಿಕೊಂಡು ನಾವು ಸ್ಪೀಕರ್ ಬಿಂದು 1 ಗಂಟೆ ಟೈಮ್ ತಗೋತೀನಿ ಅಂತ ಹೇಳಿ ನಾನು ಮನವೊಲಿಸಿ ಅದನ್ನ ಸ್ಪೀಕರ್ಗೆ ಕೊಡದೆ ಆ ವಿಧಾನ ಪರಿಷತ್ತಿನಲ್ಲಿ ಭೀಮಾ ನದಿ ಚರ್ಚೆಗೆ ಬಂದಾರ್ದಂಗ ನೋಡ್ಕೊಂಡ್ರು. ನಾವು ಮಹಾರಾಷ್ಟ್ರದವರನ್ನು ದೋಷಿಸ್ತೀವಿ ಅಂದಾಗ ರಮೇಶ್ ಗೌಡ ಹೇಳಿದ್ರು, ಒಮ್ಮೆ ಅವರಿಗೆ ಫ್ಲಾಶ್ ಆಗಿಬಿಡ್ತು. ಏನಂದ್ರೆ ನಿತಿನ್ ಗುತ್ತೇದಾರ್ ಅವರು ಸೆಂಟ್ರಲ್ವರೆಗೆ ನೀರು ಬಿಡಿಸ್ಬೇಕು, ನಾವು ಧ್ವನಿ ಕಿಲ್ಲೇ ಕೆಳಗೆ ಅದು ನಮ್ಮ ಬಾಜುನೇ ಊಟ ಹಾಕೊಂಡು ಹೋದವ್ರಿಗೆ, ಆ ಮುಖ್ಯಮಂತ್ರಿಗೆ, ಆ ಪ್ರಧಾನಮಂತ್ರಿಗೆ, ಆ ಸಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ, ಮಹಾರಾಷ್ಟ್ರದವ್ರು ಹೆಂಗಿದ್ದಾರಂತ ಗೊತ್ತಾ ನಿನ್ಗೆ? ಮಾರ್ಜಿನ್ ಆಯೋಗದ ವರದಿಯನ್ನು ಒಪ್ಕೊಳ್ಳದೆ ಬೆಳಗಾವಿಯನ್ನು ನಮ್ಮಗತ್ತೆ ಕೇಳುವಂತ ಸಂದರ್ಭದಲ್ಲಿ ಕಾಲಿ ಕೆದರಿ ಜಗಳ ತೆಗೆಯಾಗ ಅವರು ಹೊಟ್ಟಿ ತುಂಬ ಕೇಳ್ಕೊತಾರ, ಆ ನೀರು ಬಿಡಕ್ಕೆ ಅವ್ರ ಹೆಂಗ್ ಸುಮ್ ಕುಂದಿರ್ತಾರ್ರಿ? ಯಾ ಕುಮಾರಸ್ವಾಮಿ ಮಾತು ಕೇಳ್ತಾರ, ಯಾ ವಿಜೇಂದ್ರನ ಮಾತು ಕೇಳ್ತಾರ, ಯಾ DK ಶಿವಕುಮಾರ್ನ ಮಾತು ಕೇಳ್ತಾರ? ನಾವು ಮಾತನಾಡುವಂತ ಸಂದರ್ಭದಲ್ಲಿ ವಾಸ್ತವ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ವಾಸ್ತವ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದಾಗ ಮಾತ್ರ ಅದರ ಚರ್ಚೆಯನ್ನ ನಿಜವಾಗ್ಲೂ ಹೊರಗೆ ಬಂದಾಗ ಏನಾದ್ರೂ ಒಂದು ತಾರ್ಕಿಕವಾದಂತ ಅಂತ್ಯನ್ನ ಕಂಡುಕೊಳ್ಳಲಿಕ್ಕೆ ಅದು ಸಾಧ್ಯ ಆಗ್ತದೆ. ಭೀಮಾ ತೀರ ಭಾಗದ ಎಲ್ಲ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು 25-30 ಕಿಲೋಮೀಟರ್ ಮೇಲೆ ಒಂದು ಬೇಗಂಪುರ್ ಅಂತಕ್ಕಂತ ಒಂದು ಡ್ಯಾಮ್ ಇದೆ. ಅಲ್ಲಿ ಎಷ್ಟು ಕೆಪಾಸಿಟಿ ಅಂದ್ರೆ 16 TMC ಕೆಪಾಸಿಟಿ ಇದೆ. ಇವತ್ತು ನೋಡಿ ಪ್ರತಿ ದಿವಸ 200 ಕ್ಯೂಸೆಕ್ಸ್ ನೀರನ್ನ ಇವತ್ತು ಸೀನಾ ನದಿಗೆ ಡೈವರ್ಟ್ ಅನ್ನ ಮಾಡಿದ್ದಾರೆ. ಪ್ರತಿ ದಿವಸ ಸೀನಾ ನದಿ ಇವತ್ತು ಬತ್ತಿ ಹೋಗಿದೆ. ಇವತ್ತು ಉಜನಿ ಅಣೆಕಟ್ಟಿನ ಮೇಲೆ ಪುನಃ ಆ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಏನಾಗಿತ್ತಲ್ಲ, ಆ ಕಡೆ ಉಜನಿ ಅಣೆಕಟ್ಟಕ್ಕಿಂತ ಮ್ಯಾಲ ನೀರಿದ್ದು ಉಜನಿ ಅಣೆಕಟ್ಟಿನಿಂದ ತಳಗ ಮಳೆ ಇಲ್ಲಾರ್ಬಿಟ್ಟು ನಮ್ಮ ಭೀಮಾ ಹ್ಯಾಂಗ್ ಬರ್ತೇವ ಹಂಗ ಉಜನಿ ಅಣೆಕಟ್ಟು ಬರ್ತೇವಲ್ಲ, ದಿನಕ್ಕೆ 200 ಕ್ಯೂಸೆಕ್ಸ್ ನೀರನ್ನ ಇದೇ ಉಜನಿ ಅಣೆಕಟ್ಟಿನಿಂದ ಸೀನಾ ನದಿಗೆ ಬಿಡ್ತಾ ಇದ್ದಾರೆ. 14 TMC ನೀರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರ ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ.
ಕೆಲವೊಂದು ಮಂದಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅವಾಗ ನಾವೆಲ್ಲ ಹೋರಾಟಗಾರರು ಹೇಳಿದೀವಿ, ಈ ಭೀಮಾ ನದಿ ಇದು ಉಜನಿ ಅಣೆಕಟ್ಟಿನ ಬ್ಯಾಕ್ ವಾಟರ್ದಲ್ಲಿ 25 ಕಿಲೋಮೀಟರ್ ಸುರಂಗ ಮಾರ್ಗದ ಮುಖಾಂತರ ಒಯ್ದು ಭೀಮಾ ನದಿಗೆ ನೀರು ಡೈವರ್ಟ್ ಮಾಡಿರಿ ಅಂದೀವಿ. ಅದೇ ಒಂದು ಬರ್ಕೊತಿರ್ತಾರೆ. ನಿನ್ನೆ ಶಾಸಕರನ್ನು ಮನವಿ ಪತ್ರ ಕೂಡ ಅದೇ ಬರ್ಕೊಂಡಿದ್ರು. ಮಾಡಿಫೈನೇ ಮಾಡ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತೇಳಿ 2010ರಲ್ಲಿ ಕೃಷ್ಣಾ ಬೀಚ್ ಸ್ಕೀಮ್ ಏನಿತ್ತು, ಆ ಬೀಚ್ ಸ್ಕೀಮ್ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅವರ ಆಯೋಗದಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಅದನ್ನ ಲೀಗಲೈಸ್ ಮಾಡ್ಕೋತಾರೆ. ಕೇಂದ್ರ ಜಲ ಆಯೋಗದ ಮುಂದೆ ಲೀಗಲೈಸ್ ಮಾಡ್ಕೋತಾರೆ. ಹೌದು, ನಾವು ಅವತ್ತು ಅಗತ್ಯ ಇತ್ತು, ನಾವು ನೀರನ್ನ ಬಳಕೆಯನ್ನ ಮಾಡ್ಕೊಂಡಿದ್ದೀವಿ, ಇವತ್ತು ನಮಗೆ ಅದಕ್ಕೆ ಪರ್ಮಿಷನ್ ಕೊಡ್ರಿ ಅಂತೇಳಿ ಬ್ರಿಜೇಶ್ ಕುಮಾರ್ ಆಯೋಗದಲ್ಲಿ ಆ ಏನು ಸುರಂಗ ಮಾರ್ಗದ ಮುಖಾಂತರ 14 TMC ನೀರನ್ನ ಡೈವರ್ಟ್ ಮಾಡ್ಕೊಂಡಿದ್ರಲ್ಲ, ಆ ನೀರನ್ನ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಬ್ರಿಜೇಶ್ ಕುಮಾರ್ ಆಯೋಗದ ಮುಂದೆ ಅದನ್ನು ಲೀಗಲೈಸ್ ಮಾಡ್ಕೊಂಡ್ಬಿಟ್ಟಾರೆ. ಅವರಿಗೆ ನಾವು ತಡಿಲಿಕ್ಕೆ ಆಗಲ್ಲ ಅದನ್ನ. ಆದ್ರೆ ದುರ್ದೈವ, ಆ ಬ್ರಿಜೇಶ್ ಕುಮಾರ್ ಆಯೋಗ ಏನಿದೆಯಲ್ಲ, ಬ್ರಿಜೇಶ್ ಕುಮಾರ್ ಆಯೋಗ ಇನ್ನೂ ಕೂಡ ಸರ್ಕಾರ ನೋಟಿಫಿಕೇಶನ್ ಮಾಡಕ್ಕಾಗಿಲ್ಲ. 26 ವರ್ಷ ಆಯ್ತು ಆ ಆಯೋಗ. ಇವತ್ತು ಕಮಿಷನ್ ನೀರನ್ನ ಹಂಚಿಕೆ ಮಾಡಿರುವಂತದ್ದು. ಅದ್ರಾಗ ನಮಗೇನ್ ಲಾಭ ಇದೆ ಅಂದ್ರೆ 3 TMC ನೀರನ್ನ ಎಕ್ಸ್ಟ್ರಾ ಸಿಕ್ಕಿದೆ. ಅದು ಸ್ಪೆಷಲ್ ಅಫ್ಜಲ್ಪುರವರೆಗೆ ಅನುಕೂಲ ಆಗ್ತದೆ. ಜನವರಿ 1ರಿಂದ ಜೂನ್ 31ರವರೆಗೆ ಪ್ರತಿ ದಿವಸ 50 ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಯಲ್ಲಿ ನೈಸರ್ಗಿಕ ಹರಿವನ್ನ ಕಾಪಾಡಬೇಕು ಅಂತ ಹೇಳಿ ಬ್ರಿಜೇಶ್ ಕುಮಾರ್ ಆಯೋಗದಲ್ಲಿ ನಮಗೆ 3 TMC ನೀರನ್ನ ಎಕ್ಸ್ಟ್ರಾ ಸಿಕ್ಕಿದೆ. ಇದೆಲ್ಲ ರೈತರಿಗೆ ಗೊತ್ತಿರಬೇಕು. ಅದರಿಂದ ನಮಗೆ ಏನೇನು ಲಾಭ ಆಗ್ತದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನ ಮಾಡಿ ಕಳಿಸಿದ್ರೆ ಮಹಾರಾಷ್ಟ್ರದವರು ಅದು ಸರಳಾಗಿ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಬರ್ಲಿಕ್ಕೆ ಅವರು ಬಿಡಲ್ಲ. ಒಂದು ನಮ್ಮ ಗುಪ್ತವಾದಂತ ಸರ್ಕಾರ ನಮ್ಮದೇ ಆದಂತ ಒಂದು ಟೆಕ್ನಿಕಲ್ ಟೀಮ್ ಅನ್ನು ಇಟ್ಕೊಂಡು ಡಾಟಾ ಅನಾಲಿಸಿಸ್ ಮಾಡ್ತಕ್ಕಂತ ಅದರ ಬಗ್ಗೆ, ನೀರಾವರಿ ಬಗ್ಗೆ, ನೀರಿನ ಬಗ್ಗೆ, ನದಿ ಬಗ್ಗೆ, ನೀರಿನ ಮಾಪನದ ಬಗ್ಗೆ ಒಳ್ಳೆ ಬುದ್ಧಿವಂತ ಇರ್ತಕ್ಕಂಥ ಅಧಿಕಾರಿಗಳ ಗೌಪ್ಯವಾಗಿ ಮಹಾರಾಷ್ಟ್ರಕ್ಕೆ ಕರೆಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂತ ಮಂತ್ರಿಗಳು ಸಾಧ್ಯ ಆದರೆ ಸರ್ವಪಕ್ಷದ ನಿಯೋಗವನ್ನ ಮಹಾರಾಷ್ಟ್ರದ ಮುಖ್ಯ ಸರ್ಕಾರದ ಜೊತೆ ಮಾತುಕತೆಯನ್ನ ಮಾಡಬೇಕು. ಅಷ್ಟು ಸರಳ ಯಾವತ್ತು ಮಹಾರಾಷ್ಟ್ರದವರು ಒಪ್ಕೊಳ್ಳಲ್ಲ. ನಮ್ಮ 15 TMC ನೀರಾವರಿ ಕೊಡ್ರಿ ಅಂತ ಕೇಳಬೇಕು. ಅವರು ಅದಕ್ಕೆ ಒಪ್ಪದೆ ಹೋದ್ರೆ ಕೇಂದ್ರ ಸರ್ಕಾರದ ಮೇಲೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ನಿಯೋಗವನ್ನ ಹೋಗಿ ಕೇಂದ್ರ ಜಲ ಸಚಿವರಾದಂತವರಿಗೆ, ನೀರಾವರಿ ಜಲ ಸಚಿವರಾದಂತವರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಮಹಾರಾಷ್ಟ್ರದಿಂದ 50 ವರ್ಷಗಳಿಂದ ಕರ್ನಾಟಕದವರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ನೀರು ಕೂಡ್ರಿ ಅಂತೇಳಿ ಕೇಳಂತದ್ದಾಗಬೇಕು. ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದನೆಯನ್ನ ಮಾಡಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಮತ್ತು ಕೇಂದ್ರ ಜಲ ಆಯೋಗದ ಮುಂದೆ ದಾಳಿಯನ್ನ ಹೂಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಬೇಕು, ನಮ್ಮ ಹೋರಾಟ ಆಗಿರಬೇಕು. ಅಂದಾಗ ಅದರ ಬಗ್ಗೆ ಒಂದು ಸರಿಯಾದ ಲೈನ್ ಅಲ್ಲಿ ಹೋರಾಟಕ್ಕೆ ಒಂದು ದಿಕ್ಕನ್ನ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಇವತ್ತು ನಾವು ಆ ತರ ಏನಾದ್ರೂ ಮಾಡಲಿಲ್ಲಪ್ಪ ಅಂದ್ರೆ ನಮಗೆ ಈ ರಾಜ್ಯ ಸರ್ಕಾರ ಆಗಿರ್ಲಿ, ಯಾರೋ ಒಬ್ಬ ಶಾಸಕ ಆಗಿರ್ಲಿ, ಯಾರೋ ಒಬ್ಬ ಹೋರಾಟಗಾರ ಆಗಿರ್ಲಿ, ಯಾವುದೇ ಪಕ್ಷದ ನಾಯಕರಾಗಿರ್ಲಿ, ನೀವೇನೇ ಸುಮ್ಮನೆ ಕಾಟಾಚಾರಕ್ಕೆ ರಾಜಕೀಯ ಮಾತುಗಳನ್ನ ಆಡಿದ್ರೆ ಹೋಗ್ಲಿಕ್ಕೆ ಬರುವುದಿಲ್ಲ. ಈ ದೇಶದ ಕಾನೂನು ಇದು. ಹೋಗ್ಬೇಕು, ರಾಜ್ಯಗಳನ್ನೇ ಹೋಗ್ಬೇಕು. ಇದು ಅಂತಾರಾಜ್ಯ ನದಿ ಜಲ ವಿವಾದ ವಿಚಾರ ಆಗಿರೋದ್ರಿಂದ ಒಂದು ಸಂಘಟನೆ, ಒಬ್ಬ ವ್ಯಕ್ತಿ ಅಲ್ಲಿ ಅಪೀಲಿ ಹೋಗ್ಲಿಕ್ಕೆ ಬರಲ್ಲ, ನಮ್ಮ ಹಕ್ಕನ್ನ ಕೇಳಲಿಕ್ಕೆ ಬರಲ್ಲ. ನಮ್ಮ ಹಕ್ಕು ಯಾರಿಗೆ ಕೇಳಬೇಕು ಅಂದ್ರೆ ರಾಜ್ಯ ಸರ್ಕಾರದವ್ರಿಗೆ ಕೇಳಬೇಕು. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬೇಕು. ಅದು ಕೇಳಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹಾಕಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯೋ ಇದೇ ಹೊರತು ಖಾಸಗಿ ವ್ಯಕ್ತಿಗಳಿಗೆ ಮತ್ತು ಸಂಘಟನೆಗಳಿಗೆ ಇಲ್ಲ ಅಂತೇಳಿ ಗೊತ್ತಾದಾಗ, ಯಾವ ಮೂಲಭೂತ ಹಕ್ಕುಗಳಿಗೆ ಅನ್ಯಾಯವಾದಾಗ PIL ಹೋಗ್ಲಿಕ್ಕೆ ಬರ್ತದೆ, ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹಾಕಲಿಕ್ಕೆ ಅದು ಬರ್ತದೆ. ಹಾಗಾಗಿ ನಾವು ಎಲ್ಲೂ ಕೂಡ ಪಂಚಪ್ಪ ಕಲಬುರಗಿಯನ್ನವರು ಅವತ್ತು ದೊಡ್ಡ ಹೋರಾಟವನ್ನ ಮಾಡಿ PIL ಹೋಗಿದ್ರು. ಅವರು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಹಾಕಿದ್ರು. ಅವ್ರು ಎದ್ರ ಮೇಲೆ ಹಾಕಿದ್ರು ಅಂದ್ರೆ ಹಿಂಗೆ ಬರಗಾಲವನ್ನ ಬಿದ್ದಂತ ಸಂದರ್ಭದಲ್ಲಿ ಅವ್ರು ಏನು ತಲೆ ಓಡಿಸಿದ್ರು ಅಂದ್ರೆ
ನಮ್ಮ ಜನ ಮತ್ತು ಜಲಚರ ಜೀವಿಗಳು ಮತ್ತು ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ನೀವು ನೀರು ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ PL ಹೋದಂತ ಸಂದರ್ಭದಲ್ಲಿ ಅದನ್ನ ಸ್ಟ್ಯಾಂಡ್ ಆಗಿತ್ತು. ಅವಾಗ ನಮ್ಮ ಪರವಾಗಿರುವಂತಹ ಆದೇಶವನ್ನ ಅವತ್ತು ಬಂದಿತ್ತು. ಆದ್ರೆ ಇವತ್ತು ನಾವು ಬೆಲೆಯನ್ನು ಉಳಿಸ್ಕೋಬೇಕು ಅಂದ್ರೆ, ಇವತ್ತು ರೈತರಿಗೆ ಅನುಕೂಲ ಆಗ್ಬೇಕು ಅಂದ್ರೆ, ನಮ್ಮ ಹಕ್ಕಿನ ನೀರು ಮಹಾರಾಷ್ಟ್ರದಿಂದ 15 TMC ನೀರನ್ನ ನಾವು ಪಡ್ಕೊಳ್ಳಿಕ್ಕೆ ನಾವು ಏನಾದ್ರೂ ಪ್ರಯತ್ನವನ್ನ ಮಾಡಬೇಕಾದ್ರೆ ಅದು ರಾಜ್ಯ ಸರ್ಕಾರನೇ ಮಾಡಬೇಕಾದಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಈ ದಿಶೆಯಲ್ಲಿ ಶಾಸಕರಿಗಾಗಿರ್ಲಿ, ಮಂತ್ರಿಗಳಿಗಾಗಿರ್ಲಿ, ಸರ್ಕಾರಕ್ಕಾಗ್ಲಿ ನಾವು ಒತ್ತಡ ಹಾಕಬೇಕಾಗಿರೋದೇನಂದ್ರೆ, ಮೊದಲು ಮಹಾರಾಷ್ಟ್ರಕ್ಕೆ ಒಂದು ನಿಯೋಗ ನೀವು ನೀರನ್ನ ಹೆಚ್ಚಿಗೆ ಬಳಕೆಯನ್ನ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ಅವರಿಗೆ ಕನ್ಫರ್ಮ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು. ಇಲ್ಲಿ ಇನ್ನೊಂದೇನು ಅಂದ್ರೆ, ಮಹಾರಾಷ್ಟ್ರದವರು ನಮ್ಗೆ ಯಾಕೆ ಬದುಕ್ತಾರೆ, ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಅವರು 95 TMC ನೀರನ್ನ ಅವರು ಬಳಕೆ ಮಾಡಿಕೊಳ್ಳೋದು ಬಿಟ್ಟು ಎಕ್ಸ್ಟ್ರಾ 150 TMC ನೀರನ್ನು ಬಳಕೆ ಮಾಡ್ಕೊಳಕತ್ತಾರಲ್ಲ, ಅದು ಅಕ್ರಮವಾಗಿ ಬಳಕೆ ಮಾಡ್ಕೊಳಕತ್ತಾರ. ಅದು CWC ಸೆಂಟ್ರಲ್ ವಾಟರ್ ಕಮಿಷನ್ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅವರು ಪರ್ಮಿಷನ್ ಇಲ್ಲದೆ 150 TMC ನೀರನ್ನು ಬಳಕೆ ಮಾಡ್ಕೊಳಕತ್ತಾರಲ್ಲ. ಎಲ್ಲೆಲ್ಲಿ ಅಕ್ರಮ ಯೋಜನೆಗಳನ್ನ ಮಹಾರಾಷ್ಟ್ರದಲ್ಲಿ ಮಾಡಿಕೊಂಡು ಅವರು ಬಳಕೆ ಮಾಡ್ಕೊಳಕತ್ತಾರಲ್ಲ, ಅವನ್ನ ಗುರುತಿಸಿ ಕೇಂದ್ರ ಸರ್ಕಾರಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅವರು ಅಕ್ರಮವಾದಂತಹ ಯೋಜನೆಗಳನ್ನ ನಿಲ್ಲಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಒಂದು ವೇಳೆ ಅವರು 150 TMC ನೀರನ್ನ ನೀವು ಅಕ್ರಮವಾಗಿ ಬಳಕೆ ಮಾಡ್ಕೊಳ್ತೀರಿ ಅಂತ ಹೇಳಿ ಅವ್ರಿಗೆ ಏನಾದ್ರೂ ಅವರಿಗೆ ದನಿ ಹತ್ತಿದ್ರೆ ಮೂಗಿಡಿದ್ರೆ ಬಾಯಿ ತೆರೀತಾರೆ ಅಂದಂಗ ಅವತ್ತು ನಮ್ಮ ಕರ್ನಾಟಕದ ಸರ್ಕಾರ ಕರ್ನಾಟಕ ಜೊತೆ ಮಾತುಕತೆ ಬರ್ತಾರೆ. ಅವತ್ತು ಒಂದು ನಾವು ಒಪ್ಪಂದ ಮಾಡ್ಕೋಬೇಕು. ಇವತ್ತು ತಮಿಳುನಾಡಿನವರಿಗೆ ಏಪ್ರಿಲ್ದಲ್ಲಿ ನೀರು ಕೊಡ್ತೀವಿ, ಮೇದಲ್ಲಿ ನೀರು ಕೊಡ್ತೀವಿ, ಜೂನ್ದಲ್ಲಿ ನೀರು ಕೊಡ್ತೀವಿ. ಬೆಂಗಳೂರಿಗೆ ಕುಡಿಲಿಕ್ಕೆ ನೀರಿಲ್ಲ ಅಂದ್ರೂ ಅವ್ರಿಗೆ ಯಾಕೆ ನೀರು ಕೊಡ್ಬೇಕಾಗ್ಯದ ಅಂದ್ರೆ, ಅಲ್ಲಿ ಕಾವೇರಿಯನ್ನು ಟ್ರಿಬ್ಯುನಲ್ ಇದೆಯಲ್ಲ, ಕಾವೇರಿ ಜಲ ನ್ಯಾಯಾಧೀಕರಣದ ಒಂದು ಆದೇಶ ಆಗಿರುವಂತದ್ದು ಏನಂದ್ರೆ, ನೀರು ನಿರ್ವಹಣಾ ಮಂಡಳಿ ಮಾಡ್ಕೊಂಡಿದ್ದಾರೆ. ಆ ನೀರು ನಿರ್ವಹಣಾ ಮಂಡಳಿಯಲ್ಲಿ ಆ ಅಲೋಕೇಶನ್ ಅವತ್ತು ಮಂಡಳಿ ಏನು ಬೋರ್ಡ್ ಏನು ಎಷ್ಟು ನೀರು ಬಿಡ್ಬೇಕಂತೇಳಿ ಅವತ್ತು ಹೇಳ್ತದೋ ಅಷ್ಟು ನೀರನ್ನ ಕಾವೇರಿಯಿಂದ ತಮಿಳುನಾಡಿಗೆ ಬಿಡಬೇಕಾಗ್ತದೆ. ಬಿಡ್ಲಿಲ್ಲ ಅಂದ್ರೆ ಅದು ಕಂಟೆಂಟ್ ಆಗ್ತದೆ, ಅದು ನ್ಯಾಯಾಂಗ ಉಲ್ಲಂಘನೆ ಆಗ್ತದೆ ಅಂತೇಳಿ ಇವತ್ತು ನೀರು ಬಿಡಬೇಕಾಗ್ತದೆ. ಆದ್ರೆ ನಮ್ಮಲ್ಲೂ ಕೂಡ ಅವಕಾಶ ಇದೆ. ಬ್ರಿಜೇಶ್ ಕುಮಾರ್ ಆಯೋಗ ಏನಾದರೂ ಅಧಿಸೂಚನೆಯನ್ನು ಹೊರಡಿಸಿದ್ರೆ, ಗೆಜೆಟ್ ನೋಟಿಫಿಕೇಶನ್ ಏನಾದ್ರೂ ಆದ್ರೆ ಇಲ್ಲೂ ಕೂಡ ಕೃಷ್ಣ ಜಲ ನ್ಯಾಯಾಧೀಕರಣದ ಒಂದು ನೀರು ಸಲಹಾ ಮಂಡಳಿ ಅಂತ ಹೇಳಿ ರಚನೆ ಮಾಡಬೇಕು. ಹೆಂಗೆ ಕಾವೇರಿದವರಿಗೆ ಮಾಡಿದಾರಲ್ಲ ಹಂಗೇನೆ ಕೃಷ್ಣಕ್ಕೂ ಮಾಡಬೇಕು ಅಂತ ಹೇಳಿ ಇವತ್ತು 2ನೇ ಬಿ ಸ್ಕೀಮ್ ಏನಿದೆ, ಕೃಷ್ಣ ಬಿ ಸ್ಕೀಮು, ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅವರ ಆಯೋಗದಲ್ಲಿ ಆ ಅವಕಾಶ ಇದೆ. ಒಂದ್ ವೇಳೆ ಆ ಸಲಹಾ ಮಂಡಳಿ ಆದ್ರೆ ಇವತ್ತು ನಾವು ಏನು ಹೋರಾಟ ಮಾಡ್ತಾ ಇದ್ದೀವಲ್ಲ, ಇವ್ರ ಮುಂದೆ ನಾವು ಅರ್ಜಿ ಹಾಕೋಬಹುದು. ನಮ್ಮ ಹಕ್ಕಿ ನೀರು ಈ ವರ್ಷ ಇವರು ಬಿಡ್ತಾ ಇಲ್ಲ, ನಮ್ಮ ನೀರು ಬಿಡಬೇಕಂದಾಗ ಅವ್ರು ಆದೇಶ ಮಾಡೋದಂದ್ರ ಅವ್ರು ಬಾಯಿ ಮುಚ್ಕೊಂಡು ನೀರು ಬಿಡಬೇಕಾಗ್ತದೆ. ಆದ್ರೆ ಬಚಾವತ್ ತೀರ್ಪಿನಲ್ಲಿ ಇಂಥದೊಂದು ಮಂಡಳಿ ಮಾಡಾರ ಬಿಟ್ಟಿಗೆ ಇವತ್ತು ಭೀಮಾದಾಗ ಕೃಷ್ಣಾದಾಗ ನಮಗೆ ಇವತ್ತು ಅನ್ಯಾಯ ಆಗ್ತಾ ಇರುವಂತದ್ದು. ಅದಕ್ಕಾಗಿ ನಾವು ಮೊದಲು ಏನು ಧ್ವನಿ ಎತ್ತಬೇಕು ಅಂದ್ರೆ, 150 TMC ನೀರನ್ನ ನೀವು ಮಹಾರಾಷ್ಟ್ರದವರು ಭೀಮಾ ಮೇನ್ ಸ್ಟ್ರೀಮ್ ನಲ್ಲಿ ನೀವು ಅಕ್ರಮವಾಗಿ ಬಳಕೆ ಮಾಡ್ಕೊಳ್ತೀರಿ, ಮೊದಲು ಮುಚ್ಚ್ರಿ ಅಂತ ಹೇಳಿ ನಮ್ಮ ಸರ್ಕಾರ ಯಾವಾಗ ಧ್ವನಿ ಎತ್ತದಲ್ಲ ಅವಾಗ ಏನಾಗ್ತದಂದ್ರೆ ಅವ್ರಿಗೆ ಅರಿವು ಆಗ್ತದ, ಇದು ನಮಗೆ ತೊಂದರೆ ಬರ್ತದೆ ಗೊತ್ತಾಗಿ ನಾವು ಏಪ್ರಿಲ್ದಾಗ 5 TMC, ಮೇದಾಗ 5 TMC, ಜೂನ್ದಾಗ 5 TMC, ಯಾವಾಗ ಮಳೆ ಇಲ್ಲ ಅವಾಗ ನಾವು ನೀರು ಬಿಡಿಸ್ಕೊಳ್ಳಕ್ಕೆ ನಮಗೆ ಅವಕಾಶವನ್ನು ಸಿಗುತ್ತದೆ. ಅಂದಾಗ ಮಾತ್ರ ಶಾಶ್ವತವಾಗಿ ಅಫ್ಜಲ್ಪುರ ಭೀಮಾ ತೀರದ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ. ನಾವು ಇವತ್ತು ಹೇಳ್ತಾ ಇದ್ದೀವಿ ಬರೀ 70,000 ಟನ್ ಕಬ್ಬು ಬೆಳೀತಾ ಇದ್ದೀವಿ ಅಂತೇಳಿ. ಅಫ್ಜಲ್ಪುರದಲ್ಲಿ ನೀರಿನ ಸೋರ್ಸ್ ಎಷ್ಟಿದೆ ಅಂದ್ರೆ ನಾವು 2 ಲಕ್ಷ ಎಕರೆ ಪ್ರದೇಶವನ್ನ ಕಬ್ಬು ಬೆಳೆಯಬಹುದು, 2 ಲಕ್ಷ ಎಕರೆ ಕಬ್ಬನ್ನ ಬೆಳಿಬಹುದು, ಅಷ್ಟು ವಾಟರ್ ಸೋರ್ಸ್ ಅನ್ನ ಮಾಡಬಹುದು. ಇವತ್ತು ನೋಡಿ, ಒಂದು ಕಡೆಗೆ ಕೆರೆ ತುಂಬುವಂತ ಯೋಜನೆಯನ್ನ 2017ರಲ್ಲಿ ಟೆಂಡರ್ ಆಗಿರುವಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಹತ್ತಿರ 380 ಕೋಟಿಯಷ್ಟು ಯೋಜನೆಗಳು ಕೆರೆ ತುಂಬತಕ್ಕಂಥದ್ದು, ಅಮರ್ಜ ಡ್ಯಾಮ್ ತುಂಬತಕ್ಕಂಥದಕ್ಕೆ 380 ಕೋಟಿ ಖರ್ಚು ಮಾಡಿದ್ದಾರೆ. 10 ವರ್ಷ ಆಯಿತು, ಇವತ್ತಿಗೂ ಕೂಡ ಒಂದು ಕೆರೆಗೆ ಒಂದು ಹನಿ ನೀರು ಕೂಡ ಬಿದ್ದಿಲ್ಲ, ರೊಕ್ಕ ಖರ್ಚಾಗಿ ಹೋಗಿದೆ.
ಎಲ್ಲರೂ ಹೇಳ್ಕೊತಾರೆ ನನ್ನ ಕನಸಿದೆ, ನಾ ಕೆರಿ ತುಂಬ್ತಾ ಇದ್ದೀನಿ ಅಂತ ಹೇಳಿ 100 ಕೋಟಿ ರೊಕ್ಕ ಖರ್ಚಾದ್ರು ಒಂದು ಹನಿ ಕೆರಿ ತುಂಬಿಲ್ಲ. ಕೆರಿ ತುಂಬಿದ್ರೆ ಏನಾಗ್ತಿತ್ತು ಅಂದ್ರೆ ಆ ಭಾಗದಲ್ಲಿ ಏನು ಕಬ್ಬು ಅಣಿಸ್ತಾ ಇವೆಯಲ್ಲ, ಅಂತರ್ಜಲ ಮಟ್ಟ ಹೆಚ್ಚಿರ್ತಿತ್ತು, ಬಾವಿಗಳಿಗೆ ನೀರಿರ್ತಿತ್ತು, ಬೋರ್ಗಳಿಗೆ ನೀರಿರ್ತಿತ್ತು. ಅವನ್ನ ಸುಮ್ಮನೆ ಕಾಟಾಚಾರಕ್ಕೆ ತೆಗೆದುಕೊಳ್ಳದೆ ನಿಮ್ಮ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಇರ್ತೇವೆ. ರಾಜಕಾರಣ ಒಂದು ಕಡೆಗೆ ಇರಲಿ, ಪ್ರಾಮಾಣಿಕವಾಗಿ ಈ ತಾಲೂಕಿನ ಜನ ನಿಮ್ಮ ಜೊತೆ ಇರ್ತೇವೆ. ಗಂಭೀರವಾಗಿ ಸರ್ಕಾರದ ಮೇಲೆ DC ಮುಂದೆ ಕೂತ್ಕೊಂಡು ಮಾತಾಡಬೇಡ್ರಿ, CM ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಒಂದು ತಾಸಿನಾಗ ಸಮಸ್ಯೆ ಬಗೆಹರಿತದೆ. ನೀವು ಶಾಸಕರಾದಂತವರು ಅವ್ರ ಮುಖಾಂತರ ನೀವು ಒತ್ತಡ ಹಾಕ್ತಕ್ಕಂಥದ್ದು 2 TMC ನೀರನ್ನ ಬಿಟ್ರೆ ನಮಗೆ ಬರೋದು ಬರೀ 25% ಅನ್ನೋದನ್ನ ನೀವು ಮರಿಬೇಡ್ರಿ. ಇವತ್ತು ಸಣ್ಣ ಅಣೆಕಟ್ಟಿದೆಯಲ್ಲ, 3 TMC ಮ್ಯಾಲ ನೀರ್ ಕೆಪಾಸಿಟಿ ಇದೆ, ಬರೇ ಅದನ್ನ ನೀವು ಚಾರದಲ್ಲಿ ತುಂಬಕ್ಕಾಗಲ್ಲ. ಅದು 2 TMC ಬಿಟ್ರೆ ಯಾರಿಗೂ ಅನುಕೂಲ ಆಗಲ್ಲ. 5 TMC ನೀರು ಬಿಟ್ರೆ 1-1.5 TMC ಡಿಮಾಕ್ ಬಂದು ಬಿಡುತ್ತದೆ. ಎಲ್ಲ ರೈತರು ಕಚ್ಚಾಡ್ತಾ ಇದ್ದಾರೆ, ಯಾರಿಗೂ ಮಳಿ ಇಲ್ಲ. ಎಲ್ಲರೂ ಇವತ್ತು ಹೋದ ಸಾರಿ ಉಪವಾಸ ಕೊಟ್ಟಂತ ಸಂದರ್ಭದಾಗ ಅಲ್ಲಿ ನೀರು ತರಬೇಕಾದ್ರ ಎಷ್ಟು ಪೊಲೀಸ್ ಫೋರ್ಸ್ ಇತ್ತು, ಎಷ್ಟು ಜನ ಅಧಿಕಾರಿಗಳಿದ್ರು, ಎಷ್ಟು ಪ್ರಯತ್ನ ನಡೆದ್ರು ಕೂಡ ಬರೀ 28% ನೀರನ್ನ ಭೀಮಾಕ್ಕೆ ರೀಚ್ ಆಯ್ತು ಅನ್ನೋದನ್ನ ಗೊತ್ತಿರ್ಲಿ. ಅಂದ್ರೆ 72% ನೀರನ್ನ ಪೂರ್ಣಾಗಿ ಹೋಯಿತು. ಇಂಥ ಪರಿಸ್ಥಿತಿ ಇರುವಾಗ ನಾವು ಗಂಭೀರವಾದಂತಹ ಹೋರಾಟವನ್ನು ಮುಂದುವರಿಸೋಣ. ನಿಮ್ಮ ಜೊತೆ ನಾವು ಸದಾ ಇರ್ತೇವೆ. ನಮ್ಮ ತಾಯಿ ಏನು ಕೇಳ್ತೀರಿ ಕೇಳ್ರಿ, ನೀವೇನ್ ತೀರ್ಮಾನ ತೆಗೆದುಕೊಳ್ಳುವ ಜೊತೆಗೆ ನಾವು ಇರ್ತೇವೆ. ಒಟ್ಟು ನಾವು ಧ್ವನಿ ಎತ್ತಬೇಕಾಗಿದ್ದು ಮಹಾರಾಷ್ಟ್ರದಿಂದ ಶಾಶ್ವತವಾದಂತಹ ಪರಿಹಾರವನ್ನ ಪಡೆಯಲಿಕ್ಕೆ ಇವೆಲ್ಲ ಅವಕಾಶಗಳು ಇರೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಬಹು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಜೊತೆಗೆ ಸರ್ವ ಪಕ್ಷಗಳನ್ನು ತೆಗೆದುಕೊಂಡು ಹೋದ್ರೆ ಅದು ಎಲ್ಲರಿಗೂ ಕೂಡ ನ್ಯಾಯವನ್ನ ಪಡ್ಕೊಳ್ಳಿ ಅದು ಸಾಧ್ಯ ಆಗ್ತದೆ. ನಾವು ಪಕ್ಷದ ಗುದ್ದಾಟಗಳನ್ನ ತಂದ್ರೆ ಇದೇ ಕಚ್ಚಾಡದ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಬೋರಿ ಹಳ್ಳವನ್ನ ಶಾಶ್ವತವಾಗಿ ತುಂಬುವಂತದ್ದಾಗಬೇಕು. ಇವತ್ತು ಭೀಮಾ ನದಿಯನ್ನ ಏಪ್ರಿಲ್-ಮೇ ತಿಂಗಳದಾಗ ಒಣಗಿ ಹೋದ್ರ ಬೋರಿ ಹಳ್ಳ ಯಾವಾಗಂದ್ರೆ ಜನವರಿ-ಫೆಬ್ರವರಿದಾಗ ಒಣಗಿ ಹೋಗ್ತದೆ. ಅಮರ್ಜ ಫೆಬ್ರವರಿದಾಗ ಒಣಗಿ ಹೋಗ್ತದೆ. 5 ತಿಂಗಳ ನೀರಿರಲ್ಲ. ಅಲ್ಲಿ ಅಮರ್ಜ ಮತ್ತು ಬೋರಿ ಹಳ್ಳವನ್ನ ನಂಬಿಕೊಂಡಿದ್ದಂತ ರೈತರು ಅವ್ರ ಕಬ್ಬುಗಳನ್ನ ಒಣಗಿಸ್ಕೊಂಡು ಇವತ್ತು ಬೀದಿಗೆ ಬರ್ತಕ್ಕಂಥದ್ದು ಏನಿದೆಯಲ್ಲ, ಯಾವಾಗ ನೀರು ಭೀಮಾ ದಾಮನೆ ಇರ್ತದೋ ಅವಾಗ ಅಲ್ಲಿ ಬ್ಯಾರೇಜಸ್ ಗಳನ್ನ ತುಂಬುವಂತ ಯೋಜನೆಯನ್ನ ಈ ತಾಲೂಕಿನ ಶಾಸಕರು ಆ ಕೆಲಸವನ್ನ ಮಾಡಬೇಕಾಗ್ತದೆ. ಕೆರೆಗಳನ್ನ ಶಾಶ್ವತವಾಗಿ ತುಂಬಬೇಕಾಗ್ತದೆ. ಕೆರೆಗಳನ್ನ ಸರಿಯಾಗಿ ತುಂಬಿದ್ರೆ ನಮ್ಮ ಅಫ್ಜಲ್ಪುರವನ್ನ ಸಂಪೂರ್ಣವಾಗಿ ನೀರಾವರಿಯನ್ನ ಮಾಡುವಂಥದ್ದು. ನೀರಾವರಿ ಆಗಲಿಕ್ಕೆ ಯಾವುದೇ ಕೂಡ ಕೊರತೆ ಇಲ್ಲ, ಅಷ್ಟು ನೀರಿನ ಲಭ್ಯತೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಶ್ರೀಮಂತ ಬಿರಾದರ್ ಅವರಿಗೆ ಮತ್ತು ನಮ್ಮ ಯಾರು ಗುರು ಚಾಮಕೋಟೆಯವರಾಗಿರ್ಬೋದು, ರಮೇಶ್ ಗೌಡರಾಗಿರ್ಬೋದು ಎಲ್ಲ ಬೆಳೆದು ಏನಿದ್ದೀರಿ, ಶಾಸಕರು ಬಂದಂತ ಸಂದರ್ಭದಲ್ಲಿ ನೀವು ಸ್ಪಷ್ಟವಾದಂತ ಮನವಿಯನ್ನ ಮಾಡಿ. ಕಾಂಗ್ರೆಸ್ ಶಾಸಕರಿದ್ದಾರೆ, ಆಡಳಿತದಾಗಿದ್ದಾರೆ, ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು, ವೈಯಕ್ತಿಕ ಇಲ್ಲಿ ಏನೂ ಇಲ್ಲ. ನಾವೆಲ್ಲರೂ ಅಫ್ಜಲ್ಪುರ ಜನರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬಿಟ್ಟು ಈ ತಾಲೂಕಿನ ರೈತರಿಗಾಗಿ ಒಂದಾದಾಗ ಮಾತ್ರ ನ್ಯಾಯವನ್ನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಮುಖ್ಯಮಂತ್ರಿಗಳಿಗೆ ಯಾಕೆ ನೀರು ಬಿಡಲಾಗಿರುತ್ತೆ ನಾವು ಅನ್ನೋದು. ನೀವು ಬಿಜೆಪಿಯವರು ಕೇಂದ್ರದ ನರೇಂದ್ರ ಮೋದಿ, ನಾವು ನಿತಿನ್ ಗುತ್ತೇದಾರ್ ಅವರು ನರೇಂದ್ರ ಮೋದಿ ಹೇಳೋ ಕೆಪಾಸಿಟಿ ಅದಾನ? ಸುಮ್ಮನೆ ಬಾಯಿ ಖಾಲಿ ಆದಷ್ಟು ಏನ್ರ ಮಾತಾಡೋದಾಗ್ತದ. ಆದ್ರೆ ಶಾಸಕರಾದಂತವರು ಮುಖ್ಯಮಂತ್ರಿಗೆ ಹೇಳಕ ಶಕ್ತಿ ಇದೆ. ಆಡಳಿತದಲ್ಲಿ ಯಾರಿರ್ತಾರೆ, ಅವ್ರು ಕಾಂಗ್ರೆಸ್ ಅವರಾಗಿರ್ಬೋದು, ಬಿಜೆಪಿ ಅವರು. ಶಾಸಕರಂದ್ರೆ ಅದಕ್ಕೆ ಆದಂತಹ ಸಂವಿಧಾನಾತ್ಮಕವಾದಂತಹ ಹಕ್ಕಿದೆ. ಅವರು ಧ್ವನಿ ಕೇಳ್ತಾರೆ. ರೋಡ್ ಮೇಲೆ ನಿಂತ್ಕೊಂಡು ಹೋರಾಟ ಮಾಡೋರಿಗೂ ಶಾಸಕರುಗಳಿಗೂ ಬಹಳ ವ್ಯತ್ಯಾಸವನ್ನ ಇರ್ತದೆ. ನೀವು ಇಲ್ಲಿ ಪಕ್ಷವನ್ನ ಅಡ್ಡಿ ತರಲಿಕ್ಕೆ ಹೋಗಬೇಡ್ರಿ. ಮಾತನಾಡುವಂತ ಸಂದರ್ಭಗಳಲ್ಲಿ ಯಾರೇ ಏನೇ ಮಾತಾಡ್ಬೇಕಾದ್ರೂ ಸಮಸ್ಯೆ ಏನಿದೆ ಅಂತೇಳಿ ಅದಕ್ಕೆ ಪರಿಹಾರಕ್ಕೆ ಸೂಚನೆ ಮಾಡ್ತಕ್ಕಂಥ ಕೆಲಸನೇ ಮಾಡಬೇಕೆ ಹೊರತು ನಾವು ವೈಯಕ್ತಿಕವಾದಂತಹ ದೋಷಗಳಿಗೆ ಹೋಗಿ ನಿಂತ್ತೀವಿ ಅಂದ್ರೆ ನಿಜವಾದ ಈ ಹೋರಾಟಕ್ಕೆ ಏನು ನ್ಯಾಯವನ್ನ ದೊರಿಬೇಕಾಗ್ಯದಲ್ಲ, ಅದು ದೊರಕಲಿಕ್ಕೆ ಅದು ಸಾಧ್ಯ ಆಗಲ್ಲ. ಮತ್ತೆ ಇದೇ ಕಚ್ಚಾಟವನ್ನ ನಡೀತದೆ. ಭವಿಷ್ಯದಲ್ಲಿ ಭೀಮಾ ನದಿಯನ್ನ ಉಳಿದ್ರೆ ಅಫ್ಜಲ್ಪುರ ತಾಲೂಕಿನ ರೈತರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಇವತ್ತು ಸುಮಾರು ಒಂದು 8 ದಿನಗಳಿಂದ ನಾವು ಒಂದು ತಯಾರಿಯನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತರಿಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ, ನಮ್ಮ ಸರ್ಕಾರ ಗಂಭೀರವಾಗಿ ಕೇಂದ್ರ ಸರ್ಕಾರ ಮೇಲೆ ಮತ್ತು ಮಹಾರಾಷ್ಟ್ರದ ಮೇಲೆ ಒತ್ತಡವನ್ನ ಹಾಕದೇ ಹೋದ್ರೆ
ಗುಲ್ಬರ್ಗ ಹೈಕೋರ್ಟ್ ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಲಿಕ್ಕೆ ಎಲ್ಲ ರೀತಿಯಿಂದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೀವಿ. ಏನಂತ ಹಾಕ್ತಾರಂದ್ರೆ ನಾವು ಡೈರೆಕ್ಟ್ ಆಗಿ ಇವತ್ತು ಮಹಾರಾಷ್ಟ್ರದಿಂದ ನಮ್ಮ ನೀರು ಬರ್ತಾ ಇಲ್ಲ ಅಂತೇಳಿ ಹಾಕ್ಲಿಕ್ಕೆ ನಮಗೆ ಅವಕಾಶ ಇಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಲಿಕ್ಕೆ ನಮಗೆ ಮಹಾರಾಷ್ಟ್ರದಿಂದ ನಮ್ಮ ಹಕ್ಕಿನ ನೀರು ಬರಬೇಕಲ್ಲ, ಅದು ಬರ್ತಾ ಇಲ್ಲ, ನಾವು ಹೋರಾಟ ಮಾಡ್ತೀವಿ, ನೀವು ಕೇಳಲಾಗಿರಿ, ನಮ್ಮ ಮಾತು ನೀವು ಕೇಳಿ, ಮಹಾರಾಷ್ಟ್ರದಲ್ಲಿ ನೀರು ಕೇಳ್ರಿ, ಅವ್ರು ಕುಡ್ಲಿಲ್ಲ ಅಂದ್ರೆ ಕಳತನದಿಂದ ನೀರು ಬಳಸ್ಕೊಳಕತ್ತಾರ, ಅವ್ರು ಎಲ್ಲಿ ಕಳತನದಿಂದ ಬಳಸ್ಕೊಳಕತ್ತಾರ ಅನ್ನೋದು ಗುರುತುಹಚ್ಚಿ ಇವತ್ತು ಕೇಂದ್ರ ಜಲ ಆಯೋಗದಿಂದ ಮುಂದೆ ನಮ್ಮದು ಬೇಡಿಕೆ ಇಡ್ರಿ. ಅವರು ಕೇಳಿದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮದು ಅಪೀಲಿ ಹೋಗ್ರಿ, ನಮ್ಮ ನ್ಯಾಯ ಸಿಗುತ್ತದ, ನಾವು ರೈತರು ಉಳಿಬೇಕಾಗ್ಯದ, ಅದು ನಂಬಿಕೊಂಡು ಇಷ್ಟೇ ನಾವು ಕಬ್ಬು ಹಚ್ಕೊಂಡಿವಿ, ಪ್ರತಿ ವರ್ಷ 100 ಕೋಟಿ ಕಬ್ಬನ್ನ ಬೆಳೆಯನ್ನ ಒಣಗಿ ಹೋಗ್ತಾ ಇದೆ ಅಂತ ಹೇಳಿ ಇವತ್ತು ಹೈಕೋರ್ಟ್ PL ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ಹಾಕ್ಸಲು ಕೂಡ ಏನು ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆಯನ್ನ ನಡೆಸಿದ್ವಿ. ಒಂದು ಕಡೆ ಭೀಮಾದಲ್ಲಿ ನೀರು ಸುಲಭವಾಗಿ ಹೋಗಿತ್ತು ಅಂದ್ರೆ ನಾವು PL ಹೋಗ್ಲಿಕ್ಕೆ ಅಷ್ಟು ಸರಳ ಆಗಿಲ್ಲ, ಕಾನೂನಾತ್ಮಕವಾದ ತೊಡಕು ಬರ್ತಿತ್ತು. ಈಗ ನೀರಿಲ್ಲಾರ ಬೆಟ್ಟಿಗೆ ಮತ್ತೆ ಮಳೆ ಇಲ್ಲಾರ ಬೆಟ್ಟಿಗೆ ನೀರು ಭೀಮಾನದೇ ಹರಿದು ಹೋಗಿಲ್ಲ. ಹಾಗಾಗಿ ನಾವು ಬೇಡಲಿಕ್ಕೆ ಅದೊಂದು ಅವಕಾಶ ಇದೆ. ಇನ್ನೊಂದು ಕಡೆಗೆ ನಿಮ್ಮ ಕಡೆಯಿಂದ ಏನು ಒತ್ತಡ ನಡೀಬೇಕು ರೈತ ಸಂಘಟನೆಯವರಿಂದ, ಇನ್ನೊಂದು ನಾನು ಕಳಕಳಿಯ ಮನವಿಯನ್ನ ಮಾಡ್ಕೋತೇನೆ. ರೈತರಾಗಿರ್ಲಿ ಯಾರೇ ಆಗಿರ್ಲಿ ಅಫ್ಜಲ್ಪುರದ ಹಿತಾಸಕ್ತಿಗೆ ನಾವು ನೀವು ಎಲ್ಲರೂ ಹೋರಾಟ ಮಾಡ್ತೀವಿ. ಸ್ವಪ್ರತಿಷ್ಠೆಗಳನ್ನ ಸಂಘಟನೆಗಳನ್ನ ಅಲ್ಲೊಂದು ಹೋರಾಟ ಮಾಡಲು ಇಲ್ಲೊಂದು ಹೋರಾಟಗಳನ್ನ ಮಾಡೋದ್ರಿಂದ ಈ ರಾಜಕಾರಣಿಗಳು, ಈ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳು ಸೀರಿಯಸ್ ಆಗಿ ತಗೊಳ್ಳಲ್ಲ. ನಾವೆಲ್ಲರೂ ಒಂದಾಗಿ ತೂಗನ್ನ ಹಾಕಿದ್ರೆ ಒಂದು ತಿಂಗಳದಾಗ ಸಿಗಬೇಕಾದಂತ ನ್ಯಾಯವನ್ನು ಒಂದೇ ದಿನದಲ್ಲಿ ಪಡಿಲಿಕ್ಕೆ ಅದು ಸಾಧ್ಯ ಆಗ್ತದೆ. ಒಂದು ಕಳಕಳಿ ಇದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಮನವೊಲಿಸಿಕೊಂಡು ಕಾಂಗ್ರೆಸ್, ಬಿಜೆಪಿ, JDS, ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ, ದಲಿತ ಸಂಘಟನೆ ಅಂತ ಹೇಳಿ ಅದನ್ನು ಮಾಡೋದು ಬೇಡ. ಈ ರೈತರನ್ನ ಉಳಿವಿಗಾಗಿ ನಮ್ಮ ಸ್ವಪ್ರತಿಷ್ಠೆಗಳನ್ನ ಬಿಟ್ಟು ಈ ಭೀಮಾ ನದಿಯನ್ನ ರಕ್ಷಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ, ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಉಗನಿ ಅಣೆಕಟ್ಟಿನಲ್ಲಿ ನೀರಿದೆ, ಆ ನೀರನ್ನ ಕೇಳುವಂಥದ್ದು, ನಮ್ಮ ಹಕ್ಕನ್ನ ಕೇಳುವಂಥದ್ದು ಆಗಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇದೆಲ್ಲವನ್ನೂ ಕೂಡ ಇವತ್ತು ಸರ್ಕಾರಕ್ಕೆ ನಾವು ಒಂದು ಸಾರಿ ಪ್ರಿಯಾಂಕಾ ಖರ್ಗೆ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಿ ಎಲ್ಲ ವಿಚಾರಗಳನ್ನ ತಿಳಿಸುವಾಗ ಅವರು PS ಅವ್ರ ಕಡೆಯಿಂದ ನಾನು ಫೋನ್ ಮಾಡಿ ಈ ಉಜನಿ ಅಣೆಕಟ್ಟಿನ ಹಿನ್ನೀರಿನಾಗೆ ಸುರಂಗ ಮಾರ್ಗದ ಮುಖಾಂತರ ಎಲ್ಲಿ ಒದಗಿದ್ದಾರೆ ನೀರು ಡಾಕ್ಯುಮೆಂಟ್ ಕೊಡ್ರಿ ಅಂದಾಗ ಇಡೀ ಎಲ್ಲ ಡಾಕ್ಯುಮೆಂಟ್ ಅನ್ನ ಅವತ್ತು ನಾವು ಒದಗಿಸಿರುವಂತದ್ದು. ಅದ್ರ ಜೊತೆಗೆ ಎಲ್ಲೆಲ್ಲಿ ಏನೇನು ಮಹಾರಾಷ್ಟ್ರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಉಸ್ತುವಾರಿ ಸಚಿವರ PS-ಗೆ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಿದ್ದೇನೆ. ಅದರ ಜೊತೆಗೆ ಅವತ್ತು 1999ರಲ್ಲಿ ಇದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಏನ್ ಮಾಡಿದ್ರು ಅಂದ್ರೆ ಅವತ್ತು ಈ ಸುರಂಗ ಮಾರ್ಗದ ಮುಖಾಂತರ 25 ಕಿಲೋಮೀಟರ್ ಏನು ಸುರಂಗ ಮಾರ್ಗ ಕೊಡ್ತಿದ್ರಲ್ಲ, ಅವತ್ತು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನಂತ ಹೇಳಿಕೆ ಕೊಟ್ಟಿದ್ರು ಅಂದ್ರೆ ಈ ಉಜನಿ ಅಣೆಕಟ್ಟಿನ ಹಿನ್ನೀರಿನಾಗೆ ಸುರಂಗ ಮಾರ್ಗದ ಮುಖಾಂತರ 25 ಕಿಲೋಮೀಟರ್ ಸುರಂಗ ಮಾರ್ಗ ತೆಗೆದು 14 TMC ನೀರನ್ನ ಅಕ್ರಮವಾಗಿ ಬಳಕೆ ಮಾಡ್ಕೊಳ್ತೀರಿ, ಅದು ತಪ್ಪದ ಅಂತೇಳಿ ಅವರು ಅವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವತ್ತು ನಾವು ಎಚ್ಚರಿಕೆಯನ್ನ ಮಾಡಿಕೊಂಡಿದ್ದಾಗಿದ್ರೆ ಇವತ್ತು ರೈತರಿಗೆ ಇಂಥ ಗೋಳನ್ನ ಬರ್ತಿರ್ಲಿಲ್ಲ. ಏನಾಗ್ತಾ ಇದೆ